ಇವತ್ತು ಮೋದಿ 3.0 ಸರ್ಕಾರದ ಮೊದಲ ಬಜೆಟ್ ಸಾಕಷ್ಟು ನಿರೀಕ್ಷೆಗಳಿದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ಸತತ 7ನೇ ಬಾರಿಗೆ ಆಯವ್ಯಯವನ್ನ ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ. ಮಂಡಿಸುವಂತ ಬಜೆಟ್ನತ್ತ ಇಡೀ ದೇಶದ ಚಿತ್ತ ಇದೆ. ಇವತ್ತು ಬಜೆಟ್ನ ಗಾತ್ರವನ್ನ ನೋಡೋದಾದ್ರೆ ಅಂದಾಜು ಈ ಬಾರಿ 47.66 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ 3ನೇ ಅವಧಿಯಲ್ಲಿ ಬಜೆಟ್ನ ಗಾತ್ರ 76%ಕ್ಕಿಂತಲೂ ಕೂಡ ಹೆಚ್ಚಳ ಆಗಿದೆ. ಇವತ್ತು ಬಹಳ ನಿರೀಕ್ಷೆಯ ಬಜೆಟ್ ಮಂಡನೆ ಆಗುತ್ತೆ. ಸಾಕಷ್ಟು ನಿರೀಕ್ಷೆಗಳಿದೆ. ಹಲವಾರು ವಲಯಗಳಿಂದಲೂ ಕೂಡ ಸಾಕಷ್ಟು ಬೇಡಿಕೆಗಳಿದೆ. ಎಲ್ಲ ಬೇಡಿಕೆಗಳು ಪೂರ್ಣ ಆಗುತ್ತಾ, ಯಾವುದು ತುಟ್ಟಿ ಆಗುತ್ತೆ, ಯಾವುದೆಲ್ಲವೂ ಅಗ್ಗವಾಗುತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಈ ಬಾರಿಯ ಬಜೆಟನ್ನು ಮಂಡನೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಆ ನಿಟ್ಟಿನಲ್ಲಿ ನಿರೀಕ್ಷೆಗಳು ಹಲವಾರು, ಸಾಕಷ್ಟು ನಿರೀಕ್ಷೆಗಳಿದೆ. ಅದೆಲ್ಲವನ್ನು ಕೂಡ ಪೂರ್ಣ ಮಾಡುತ್ತಾ NDA ನೇತೃತ್ವದ ಸರ್ಕಾರ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಸೂಟ್ ಕೇಸ್ನಲ್ಲಿ ಏನಿದೆ ಏನಿಲ್ಲ ಈ ಬಾರಿ. ಕೃಷಿ, ರೈಲ್ವೆ, ಸಾರಿಗೆ, ಶಿಕ್ಷಣ, ಆರೋಗ್ಯ ವಲಯದ ನಿರೀಕ್ಷೆಗಳು ಬಹಳ ಇದೆ. ನಿರ್ಮಲಾ ಸೀತಾರಾಮನ್ ಸೂಟ್ ಕೇಸ್ನತ್ತ ಕರ್ನಾಟಕದ ಚಿತ್ತ ಇದೆ. ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಕೇಂದ್ರದ ಬಜೆಟ್ನಲ್ಲಿ ರಾಜ್ಯದ ಒಂದಷ್ಟು ಬೇಡಿಕೆಗಳಿಗೆ ಸ್ಪಂದನೆ ಸಿಗುತ್ತಾ? ಕರ್ನಾಟಕದ ರೈಲ್ವೆ ಆಗಿರಬಹುದು, ಇತರ ಬೇಡಿಕೆಗಳಾಗಿರ್ಬೋದು, ಅದೆಲ್ಲವೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಮಂಡನೆ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಕರ್ನಾಟಕಕ್ಕೆ ಏನು ಸಿಗುತ್ತೆ ಅನ್ನುವಂಥ ಪ್ರಶ್ನೆಗಳಿದೆ. ಹಲವಾರು ನಿರೀಕ್ಷೆಗಳಿದೆ ಈ ಬಾರಿ. ಪ್ರಮುಖವಾಗಿ ರೈಲ್ವೆ ಆಗಿರ್ಬೋದು, ಯುವಕರ ಸಬಲೀಕರಣ ಆಗಿರ್ಬೋದು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಕೂಡ ಮಂಡನೆ ಮಾಡಿದಂಥ ಸಂದರ್ಭಗಳಲ್ಲಿ ನಿರೀಕ್ಷೆಯು ದುಪ್ಪಟ್ಟಾಗಿದೆ. ಹಾಗಾಗಿ ಈ ಬಾರಿ ಕರ್ನಾಟಕಕ್ಕೆ ಯಾವ ರೀತಿಯ ಬಂಪರ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆಯು ಕೂಡ ಈ ಬಾರಿ ಇರೋದು. ಕರ್ನಾಟಕದ ರೈಲ್ವೆ ವಲಯಕ್ಕೆ ಏನಾದರೂ ಬಂಪರ್ ಕೊಡ್ತಾರಾ ಮೋದಿ ಅನ್ನುವಂಥ ಪ್ರಶ್ನೆಯು ಕೂಡ ಕಾಡ್ತಾ ಇದೆ. ಯಾಕಂದರೆ ಈ ಬಾರಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಅನೇಕ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಬೇಡಿಕೆಗಳಿದೆ. ಅದೆಲ್ಲವನ್ನು ಕೂಡ ಪೂರ್ಣಗೊಳಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ, ಕೇಂದ್ರ ಸರ್ಕಾರದ ಮೇಲೆ ಇದೆ. ಅದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ನಿಭಾಯಿಸಲಾಗುತ್ತೆ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ಯಾರಿಗೆ ಬಂಪರ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಫೆಬ್ರವರಿಯಲ್ಲಿ ಮಧ್ಯಂತರ ಬಜೆಟ್ ಅನ್ನು ಮಂಡನೆ ಮಾಡಲಾಗಿತ್ತು ಎಲೆಕ್ಷನ್ ಇರುವಂಥ ನಿಟ್ಟಿನಲ್ಲಿ. ಈಗ 3.0 3ನೇ ಬಾರಿಗೆ ಅಧಿಕಾರವನ್ನ ಏರಿದ ನಂತರದಲ್ಲಿ ಈಗ ಮಂಡನೆ ಆಗ್ತಾ ಇರುವಂತ ಮೊದಲ ಬಜೆಟ್. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳಂತೂ ಇದೆ. 7ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರೋದು ನಿರ್ಮಲಾ ಸೀತಾರಾಮನ್. ಸತತ 7ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಬಜೆಟ್ನಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಇರೋದ್ರಿಂದ ಸಾಕಷ್ಟು ನಿರೀಕ್ಷೆಗಳಿದೆ. ಮಹಿಳೆಯರಾಗಿರ್ಬೋದು, ರೈತರಂದಾಗಿರ್ಬೋದು, ಯುವಕರಾಗಿರ್ಬೋದು, ತೆರಿಗೆ ಆಗಿರ್ಬೋದು, ಇನ್ನಿತರ ವಿಚಾರದಲ್ಲೂ ಕೂಡ ಯಾವುದಾದ್ರೂ ಬದಲಾವಣೆಗಳನ್ನು, ಮಹತ್ತರವಾದಂಥ ಬದಲಾವಣೆಗಳನ್ನು ಈ ಬಾರಿ ತರಲಾಗುತ್ತಾ ಅನ್ನುವಂಥ ನಿರೀಕ್ಷೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಅನೇಕ ರೀತಿಯಲ್ಲೂ ಕೂಡ ಈಗಾಗಲೇ ಆರ್ಥಿಕ ಸಮೀಕ್ಷೆಯಲ್ಲೂ ಕೂಡ ಒಂದಷ್ಟು ಮುನ್ನೋಟ ಸಿಕ್ಕಿರೋದ್ರಿಂದ ಬಜೆಟ್ನಲ್ಲಿ ಏನೇನು ಇರಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಆರ್ಥಿಕತೆ ಒಂದಷ್ಟು ಇಂಪ್ರೂವೈಸ್ ಆಗಿರೋದ್ರಿಂದ ಈ ಬಾರಿಯ ಬಜೆಟ್ನತ್ತ ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಕರ್ನಾಟಕದ ರೈಲ್ವೆ ಬೇಡಿಕೆಗಳು ಏನೇನು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಬೇಡಿಕೆಗಳು ಕೂಡ ಇದೆ. ಅದರಲ್ಲೂ ಕೂಡ ಮೆಟ್ರೋ ಆಗಿರ್ಬೋದು, ಇನ್ನಿತರ ಸೇವೆಗಳನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿರೀಕ್ಷೆಗಳು ಕೂಡ ಇರೋದ್ರಿಂದ ಅದು ಯಾವ ರೀತಿಯಾಗಿ ಪೂರ್ಣ ಆಗುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಸದ್ಯಕ್ಕಿದೆ.